ವಿಡಿಯೋ ಮಾಡ್ತೀಯಾ? ಹೇಳಿ ಬಾಸ್. ಸರ್ ಇವತ್ತಿನ ಬರ ಅಧ್ಯಯನ ಮಾಡ್ತಾ ಇದ್ರಿ, ಏನು ನಮ್ಮ ಮುಖ್ಯಮಂತ್ರಿಗಳು ನಮಗೆಲ್ಲ ಮಂತ್ರಿ ಮಾಡಿದ ತಕ್ಷಣ ಮೊದಲನೇ ಕ್ಯಾಬಿನೆಟ್ನಲ್ಲೇ ಪ್ರತಿಯೊಬ್ಬರು ಹೋಗಿ ಹಾರ ತುರಾಯಿ ನಾಕ್ಸ್ಕೊಳ್ಳೋದು ಬಿಟ್ಬಿಟ್ಟು ಮೊದಲು ಬರದ ಅಧ್ಯಯನ ಮಾಡಿ ಒಂದು ವರದಿ ಕೊಡಿ ಅಂತಕ್ಕಂಥ ಆದೇಶವನ್ನು ಕೊಟ್ಟರು. ಆದರೂ ನಾನು ಒಂದು 2-3 ದಿವಸ ಸ್ವಲ್ಪ ಅಲ್ಲಿ ಅಸಮಾಧಾನಿತರನ್ನ ಮಾತಾಡೋಕ್ಕೋಸ್ಕರ ಅಲ್ಲೆಲ್ಲ ಹೋಗಿದ್ದು, ಅದರಿಂದ ಬರೋಕ್ಕಾಗಲ್ಲ. ಇವತ್ತಿಂದ ಬರ ಅಧ್ಯಯನ ಮಾಡ್ತಾ ಇದ್ದೀವಿ. ಇವತ್ತು ಚನ್ನಪಟ್ಟಣ, ಕನಕಪುರ, ಹಾರೋಹಳ್ಳಿ, ನಾಳೆ ರಾಮನಗರ ಮತ್ತೆ ಮಾಗಡಿ ತಾಲೂಕೊಂದು ಬರ ಅಧ್ಯಯನ ಮಾಡ್ತೀವಿ. ಜೆಡಿಎಸ್ ಪಾದಯಾತ್ರೆ ಮಾಡ್ತಿದೆ, ಇವತ್ತು ದೇವೇಗೌಡರು ಚಾಲನೆ ಕೊಡ್ತಾ ಇದ್ದಾರೆ ಸರ್ ಪಾದಯಾತ್ರೆಗೆ. ನೀನು ಪಾದಯಾತ್ರೆ ಅಂತ ಯಾಕಂತೀಯ? ಮತ್ತೆ ಅದು ಪ್ರಾಯಶ್ಚಿತ ಯಾತ್ರೆ ಒಂದು. ಎರಡನೇದು ಅದು ಪಟ್ಟಾಭಿಷೇಕ ಯಾತ್ರೆ. ಅದು ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಪಟ್ಟಾಭಿಷೇಕ ಮಾಡೋಕ್ಕೆ ನಿನ್ನೆ ಅಲ್ಲಿ ಬೈರ್ಮಂಗಲದಲ್ಲಿ ಅವ್ರು ಚಾಲನೆ ಕೊಟ್ಟವ್ರೆ. ಇವತ್ತು ಅವ್ರ ತಾತ ದೇವೇಗೌಡರು ಇವತ್ತು ಇಲ್ಲಿ ಚಾಲನೆ ಕೊಟ್ಟವ್ರೆ. ಇದು ಪಟ್ಟಾಭಿಷೇಕ ಯಾತ್ರೆ ವಿನ ಪಾದಯಾತ್ರೆ ಅಲ್ಲ. ಅದು ಯಾರಿಗಾರು ಸೀರಿಯಸ್ನೆಸ್ ಸಹಿತ ನೋಡಿದ್ರೇನ್ರಿ ಪಾದಯಾತ್ರೆಯಲ್ಲಿ? ರೈತರ ಪರ ಕಾಳಜಿ ಇತ್ತೇನ್ರಿ ಯಾರಿಗಾದ್ರೂ? ಇರಲಿ, ಮಾಡಲಿ, ಏನು ತೊಂದರೆ ಇಲ್ಲ. ಪ್ರಾಯಶ್ಚಿತ ಯಾತ್ರೆ ಮಾಡ್ದವ್ರು ಮಾಡಲಿ. ಬಿಜೆಪಿ ಕೂಡ ಅಂತರ ಕಾಯ್ಕೊಂಡಿರುವಂತದ್ದು ಕಾಣ್ತದೆ ಸರ್. ಅದನ್ನ ನೀವು ವಿಶ್ಲೇಷಣೆ ಮಾಡಬೇಕು. ನಾವ್ ಹೇಳಿದ್ರೆ ಸರಿ ಹೋಗಲ್ಲ, ನೀವು ವಿಶ್ಲೇಷಣೆ ಮಾಡಬೇಕು. ಬಿಜೆಪಿಯವರಿಗೆ ಸತ್ಯ ಅರ್ಥ ಆಗೈತೆ, ಏನ್ ನಡೀತಾ ಇದೆ ಅಂತ ವಾಸ್ತವಾಂಶದ ಅರಿವಾಗೈತೆ. ಅದರಿಂದ ಅವರು ಅಂತರ ಕಾಯ್ಕೊಂಡವ್ರೆ. ಇವರು ಸುಮ್ಮನೆ ಹೇಳಿಲ್ವ ನಾನು ಪಟ್ಟಾಭಿಷೇಕ ಮಾಡ್ಲಿಕ್ಕೋಸ್ಕರ ಮಾಡ್ಕೋತವ್ರೆ. ಮಾಡ್ಲಿ, ಪಟ್ಟಾಭಿಷೇಕ ಯಾತ್ರೆ ಅಂತ ಮಾಡಿದ್ರೆ ಏನ್ ಜನ ಬೇಜಾರು ಮಾಡ್ಕೊಳ್ಳಲ್ಲ. ಆ ಹೆಸರಿನ ಮಾಡ್ಕೊಂತವ್ರೆ, ಮಾಡ್ಲಿ, ತೊಂದರೆ ಇಲ್ಲ. ನಿಮ್ಮ ಸಚಿವಗಿರಿ ಬಗ್ಗೆ ಕೂಡ ಲೇವಡಿ ಮಾಡಿದ್ದಾರೆ ಕುಮಾರಸ್ವಾಮಿ. ಸಾಕಷ್ಟು ವಿಚಾರಗಳು ಅವರು ಮುಖ್ಯಮಂತ್ರಿ ಆಗಿದ್ದಂತವ್ರು ಇವತ್ತು ಕೇಂದ್ರ ಮಂತ್ರಿ ಆಗಿದ್ದವ್ರೆ. ಇದು ಯಕಶ್ಚಿತ ಅವ್ರಿಗೆ. ಇದು ನಮಗೆ ದೊಡ್ಡದು. ಆ ಭಗವಂತ ಆಂಜನೇಯ ಸ್ವಾಮಿ ಏನೋ ಒಂದು ಕರುಣಿಸವನೆ. ಅವ್ರು ಮುಖ್ಯಮಂತ್ರಿ ಆಗಿದ್ದವರು. ಅವ್ರು ಯಾರಿಗೂ ಬೇರೆಯವರು ಪಟ್ಟಾಭಿಷೇಕ ಮಾಡುವಂತ ಪ್ರಯತ್ನ ಮಾಡೋದೇ ಇಲ್ವಲ್ಲ. ಅವ್ರು ಬರೀ ಅವರವರೇ ಮಾಡ್ಕೊತಾರೆ ಪಟ್ಟಾಭಿಷೇಕನ. ಅಟ್ಲೀಸ್ಟ್ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಬಂದ್ಮೇಲೆ ಅವ್ರ ದಳದಲ್ಲಿದ್ದಾಗ ನಾನು ಮಾಡಬಹುದಾಗಿತ್ತು. ಅವರೊಂದು ಮಾತು ಹೇಳಿದ್ರು, ಚೇರ್ಮನ್ ನಮ್ಮ ಮಂತ್ರಿಗಳೆಲ್ಲ ಹೋಗಿ ಸುಮಾರು ಜನ, ಹೊರಟ್ಟಿಯವರು ಮತ್ತೆ ಚನ್ನಗಪ್ಪನವರು, ಚಲರಾಯ ಸ್ವಾಮಿ ಅವರೆಲ್ಲ ಹೋಗಿ ಆಯ್ತು ಅವ್ನಿಗೆ ಮಂತ್ರಿ ಮಾಡ್ಲಿಕ್ಕೆ ಆಗ್ಲಿಲ್ಲ ಕಾರಣಾಂತರದಿಂದ, ಬಿಡಿಎ ಚೇರ್ಮನ್ ಆರು ಮಾಡಿ ಅಂದ್ರೆ ದುಡ್ಡು ಹೊಡಿಯಾಕ ಅಂದ್ರು. ಇಂಥವರಿಂದ ಏನ್ ನಿರೀಕ್ಷೆ ಮಾಡಬಹುದ್ರಿ ಕಾರ್ಯಕರ್ತರು? ಈ ಮನಸ್ಥಿತಿ ಇರತಕ್ಕಂಥವರಿಂದ ಏನ್ ನಿರೀಕ್ಷೆ ಮಾಡಬಹುದು? ನಾನು ಇವತ್ತು ಕಾಂಗ್ರೆಸ್ನಲ್ಲಿ ಹೊಸಬ, ಮೊದಲನೇದಾಗಿ ಶಾಸಕನಾಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಮುಖ್ಯಮಂತ್ರಿಗಳ ಜಿಲ್ಲೆ ಕೊಡ್ಲೇಬೇಕು ಅಂತಕ್ಕಂಥದ್ದು ಒತ್ತಾಯ ಏನಿಲ್ಲ. ಕೊಡ್ಲೇಬೇಕು ಮುಖ್ಯಮಂತ್ರಿ ಜಿಲ್ಲೆಗೆ ಅಂತ. ಜೊತೆಗೆ 4 ಕ್ಷೇತ್ರ ಇರ್ತಕ್ಕಂಥದ್ದು. ಅಂಥದ್ರಲ್ಲಿ ಇವತ್ತು ಹೈಕಮಾಂಡ್ ಮತ್ತೆ ನಮ್ಮ ಮುಖ್ಯಮಂತ್ರಿಗಳು ವಿಶ್ವಾಸ ಇಟ್ಟು ನಮಗೆ ಕೊಟ್ಟವ್ರೆ ಅಂತಂದ್ರೆ ಅದು ಕುಮಾರಸ್ವಾಮಿ ಅವರಿಗೆ ಯಕಶ್ಚಿತ ಇರ್ಬೋದು. ಇದು ನನಗೆ ದೊಡ್ಡದು. ಸ್ನೇಹಿತ ಅಂತ ಅನ್ಕೊಳ್ಳಲ್ಲ ಅಂತ ನಾವೇನು ಅರ್ಜಿ ಹಾಕಿದೀವಿ ಅನ್ಕೊಳ್ಳಿ ಅಂತ. ಅವ್ರೇನು ಅನ್ಕೊಳ್ಳೋದೇ ಸಾಕು ನಮ್ಗೆ ಸದ್ಯ. ನಾವ್ಯಾರು ಅರ್ಜಿ ಹಾಕೊಂಡು ಹೋಗಿಲ್ಲ ಅನ್ಕೊಳ್ಳಿ ಅಂತ. ಅವ್ರು ಇನ್ ಮುಂದೆ ಅರ್ಜಿ ಹಾಕೋದು ಬೇಡ. ಯಾರಿಗೂ ಹಾಕ್ತಾರೆ. ಅವ್ನು ವಾಸಿಗೆ ಏನೇನೋ ಬೈದ್ರು. ಈಗಾಗಲೇ ವಾಸು ಸ್ವಲ್ಪ ಇದಾಗಿರೋದಕ್ಕೆ ಆಗ್ಲೇ ಅಲ್ಲಿ ಅರ್ಜಿ ಹಾಕಕ್ ಹೋಗೋರೆ. ಇವನ್ನೆಲ್ಲ ಬಿಡಿ ಅಂತ ಹೇಳಿ ಅರ್ಜಿ ಹಾಕದ್ ಕುಮಾರಸ್ವಾಮಿ. ಅಧಿಕಾರಕ್ಕೆ ಬರದೆ ಹೋದ್ರೆ ಅನ್ಯಾಯ ಎಂತದ್ರಿ? ಇವತ್ತೇನಾರ ಬಿಜೆಪಿ ಸೇರ್ಕೊಳ್ದೆ ಹೋಗಿರೋ ಜನತಾದಳ ಇರ್ತಿತ್ತೇನ್ರಿ? ನೋಡ್ರಿ, ಒಬ್ಬ ಶಾಸಕ ಆಗೋದು ಕ್ಷೇತ್ರದ ಕೆಲಸ ಮಾಡೋದಕ್ಕೆ, ಬರೀ ಸುಮ್ಮನೆ ಏನೋ ಬೂಟಾಟಿಕೆಗೆ ಶಾಸಕ ಆಗ್ತಕ್ಕಂಥದ್ದಲ್ಲ. ಅಧಿಕಾರಕ್ಕೆ ಬರದೆ ಹೋದ್ರೆ, ಅಧಿಕಾರನೇ ಸಿಗದೆ ಹೋದ್ರೆ ಎಲ್ಲಿ ಕೆಲಸ ಮಾಡ್ಲಿಕ್ಕೆ ಆಗ್ತದೆ? ನಾವು ಅಧಿಕಾರಕ್ಕೆ ಬರತಕ್ಕಂಥ ರೀತಿಯಲ್ಲಿ ಅವ್ರ ನಡವಳಿಕೆ ಇರಲಿಲ್ಲ. ಈಗ ಅವರು ಅಡುಗೆ ಮುಳುಗೋಯ್ತದೆ ಅಂದಾಗ ಹೋಗಿ ಬಿಜೆಪಿ ಜೊತೆ ಸೇರ್ಕೊಂಡವ್ರೆ. ಬಿಜೆಪಿ ಜೊತೆ ಸೇರ್ಕೊಳ್ಳದೆ ಹೋಗಿದ್ರೆ ಅಡುಗೆ ಮುಳುಗೋಯ್ತಿರ್ಲಿಲ್ಲ ಅಷ್ಟೊತ್ತಿಗೆ ಅವ್ರದ್ದು. ಇವತ್ತು ಹೊಸ ನಾಟಕ ಶುರು ಮಾಡವ್ರೆ. ಯಾರು ಬಿಜೆಪಿಗೆ ಅಧಿಕಾರದ ಹಸ್ತಾಂತರ ಮಾಡದೆ ಟೋಪಿ ಹಾಕಿದ್ರಲ್ಲ ಯಡಿಯೂರಪ್ಪನವ್ರಿಗೆ, ಈಗ ಅವ್ರ ಜೊತೆ ಹೊಸ ನಾಟಕ ಶುರು ಆಗೋದು. ಈಗ ಕಾಂಗ್ರೆಸ್ನಲ್ಲಿ ಇದ್ದಂತ ಶಾಸಕ ಅಸಮಾಧಾನ ಏನಿದ್ದಾರೆ ಅವರೆಲ್ಲರೂ ಕೂಡ ಜೆಡಿಎಸ್ ಬರ್ಬೋದು. ಪಾಪ ಅಂತ ಅಗಲ್ಗನ್ಸ್ ಕಾಣೋದು ಬೇಡ. ಕಾಣೋದು ಬೇಡ. ಡಿಕೆ ಶಿವಕುಮಾರ್ ಸಿಎಂ ಆಗಿ 2 ತಿಂಗಳು ಕಳೆದಿದೆ ಸರ್. ಇನ್ನೂ ಕೂಡ ಪರಿಪೂರ್ಣ ಸರ್ಕಾರ ರಚನೆ ಆಗಿಲ್ಲ. ಪ್ರತಿನಿತ್ಯ ಸರ್ಕಾರದಲ್ಲಿ ಗೊಂದಲ ಒಂದ್ ಕಡೆ. ಈಗ ಕೇಳ್ರಿ, ಕೆಲಸ ಕಾರ್ಯಗಳಾಯ್ತಾ ಇಲ್ವಾ? ಅಥವಾ ಸಂಬಳ ಸಾರಿಗೆ ಸಿಗ್ತಾ ಇಲ್ವಾ ಅಧಿಕಾರಿಗಳಿಗೆ? ಏನಾಗ್ತಾ ಇಲ್ಲ. ಸಿಸ್ಟಮ್ ನಡೀತಾ ಇದೆ. ಇದ್ರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಇರ್ತದೆ. ಇಲ್ಲಿ ಯಾಕೆ ಅಂದ್ರೆ ಇಲ್ಲಿ ಸುಮಾರು 100 ಜನಕ್ಕೂ ಮೇಲ್ಪಟ್ಟಂತವ್ರು, ಶಕ್ತಿ ಇರ್ತಕ್ಕಂಥವ್ರು ಇಲ್ಲಿ ಶಾಸಕರಾಗಿದ್ದಾರೆ. ಅಷ್ಟು ಸುಲಭ ಅಲ್ಲ ಸಮಸ್ಯೆನ ಬಗೆಹರಿಸ್ತಕ್ಕಂಥದ್ದು. ಈಗ 15-20 ಜನ ಗೆದ್ದು ಮುಖ್ಯಮಂತ್ರಿ ಆಗಿ ಬಗೆಹರಿಸೋದೇ ಬೇರೆ. 140 ಜನ ಗೆಲ್ಸ್ಕೊಂಡು ಮುಖ್ಯಮಂತ್ರಿ ಆಗಿ ಸಮಸ್ಯೆ ಬಗೆಹರಿಸ್ತಕ್ಕಂಥದ್ದು ಒಂದು ಚಾಲೆಂಜಿಂಗ್ ಇಶ್ಯೂ. ಬಗೆಹರಿಸ್ತಾರೆ. ಮಾಧ್ಯಮದವ್ರಿಗೆ ನನ್ಗೇನು ಅರ್ಥ ಆಗಲ್ಲ. ಬಗ್ಗೆ ಸಿಸ್ಟಮ್ ನಿಂತೋಗ್ಬಿಟ್ಟಿದ್ರೆ ನೀವು ಹೇಳಿ. ಸಿಸ್ಟಮ್ ನಿಂತೋಗ್ಬಿಡೋದಿಲ್ಲ. ಅಧಿವೇಶನಕ್ಕೆ ಖಾತೆ ಹಂಚಿಲ್ಲ. ಇನ್ನೂ ಕೂಡ ಒಂದು ವಾರ ಆಯ್ತು. ತಾವು ಮಾಧ್ಯಮದವರು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋದು ಬೇಡ. ಈಗ ಹಂಚ್ತಾರೆ, ಆಮೇಲೆ ನಾವು ಯಶಸ್ವಿಯಾಗಿ ಅಧಿವೇಶನ ನಡೆಸ್ತೀವಿ. ನಾವೆಲ್ಲರೂ ಕೂಡ ತಯಾರು ಮಾಡ್ಕೊಂಡಿದ್ದೀವಿ. ಈಗಾಗಲೇ ಮೌಖಿಕವಾಗಿ ಆದೇಶ ಆಗಿದೆ. ಇನ್ನೇನು ಅಧಿಕೃತವಾದಂತಹ ಆದೇಶ ಸಿಗ್ತದೆ. ಹೇಳಿದಾರ ಸರ್ ಮೌಖಿಕವಾಗಿ?
ಮಾಧ್ಯಮದವ್ರಿಗೆ ಹೇಳ್ಬೇಕು ಅದನ್ನ. ಥ್ಯಾಂಕ್ ಯು. ಸರಿ ಸರಿ ಸಚಿವ ಸ್ಥಾನದಿಂದ ಏನು ಒಂದಷ್ಟು ಕೋಪ ಈ ನಾಗೇಂದ್ರ ಅವರೇನೋ ಷರತ್ತು ಮೀರಿ ದೆಹಲಿಗೆ ಹೋಗಿದ್ದಾರೆ ಅಂತ. ಅದೆಲ್ಲ ಕಾನೂನು, ಅದ್ರ ಬಗ್ಗೆ ನಾನು ಮಾತಾಡಕ್ ತಯಾರಿಲ್ಲ. ಅದೆಲ್ಲ ಕಾನೂನು ಏನ್ ಹೇಳ್ತದೆ ಅದೆಲ್ಲ ವಿಚಾರ ನನಗೆ ಗೊತ್ತಿಲ್ಲ. ಅಷ್ಟೊಂದು ವಿಶ್ಲೇಷಣೆ ಮಾಡುವಂಥದ್ದು ದೊಡ್ಡವನು ಅಲ್ಲ ನಾನು. ಅದನ್ನ ಹೈಕಮಾಂಡ್ ಗಮನ ಹರಿಸ್ತದೆ, ಮುಖ್ಯಮಂತ್ರಿಗಳು ಗಮನ ಹರಿಸ್ತಾರೆ. ನನಗೆ ಕುಮಾರಸ್ವಾಮಿ ಮತ್ತೊಂದು ಹೇಳಿ ಸರ್, 1 ಎಕರೆಗೆ 3 ಕೋಟಿ ಕೊಡ್ತಾ ಇದ್ದಾರೆ ಈಗ ಅಂತ ಹೇಳಿ ಆರ್ ಅಶೋಕ್ ಕೂಡ ಹೇಳಿರುವಂತ. 1 ಎಕರೆಗೆ 3 ಕೋಟಿ ಹೆಂಗ್ರಿ ಕೊಡಕ್ಕಾಯ್ತದೆ? 2 ರಿಂದ 3 ಕೋಟಿ ಅಂತ ಹೇಳಿರೋದು. 2 ರಿಂದ 3 ಕೋಟಿ. ಕೆಲವು ಜಾಗದಲ್ಲಿ 3 ಕೋಟಿ ಸಿಗ್ತದೆ, ಕೆಲವು 2.5 ಕೋಟಿ ಸಿಗ್ತದೆ, 2 ಕೋಟಿ ಸಿಗ್ತದೆ. ಮತ್ತೆ ಮರ ಮಾಲ್ಕೆ ಎಲ್ಲ ಸೇರಿದ್ರೆ 3.5 ಕೋಟಿ ಅಷ್ಟು ಸಿಗ್ತದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ರಾಜಧಾರಿ ಟಿವಿ, ಅಡೆತಡೆ ಇಲ್ಲದ ಪ್ರಜಾದಾರಿ.